ನೋಡ್ ಪೂಜಾ ಮನಿ ಹೆಂಗೈತಿ ಒಳಗ ಇದ ಹಾಲಾ. ಏನ್ರಿ ನಿಮ್ದು ಎಷ್ಟರೇ ಪ್ರಾಪರ್ಟಿ ಐತ್ರಿ, ಎಲ್ಲ ಕಡೆನೂ ಮನೆಗಳು ಅದಾವ ಅಂತ ಹೇಳ್ತೀರಿ, ಮತ್ತು ರೆಸಾರ್ಟ್ ಅದಾವ ಅಂತ ಹೇಳ್ತೀರಿ, ಎಷ್ಟರೇ ಐತ್ರಿ ನಿಮ್ಮ ಕಡೆ ಆಸ್ತಿ? ಅಯ್ಯೋ ಭಾಳ ಐತಿ ಬಿಡ, ಅದೇನ ಇಲ್ಲ ಅದನ್ನೇನು ವಿಚಾರ ಮಾಡ್ಬೇಡ್ನಿ. ನಮ್ದು ಬಿಸ್ನೆಸ್ ಒಂದು ಚಲೋ ತಂಗ ರನ್ ಆಗತ್ತೈತಿಲ್ಲ, ಸೊ ಅದಕ್ಕಾಗಿ ನಾವೆಲ್ಲ ಭಾಳ ಪ್ರಾಪರ್ಟಿ ಮಾಡ್ಕೊಂಡಿವಿ. ಏನ್ರಿ ಫುಲ್ ಗ್ಲಾಸ್ದಾಗ ಐತ್ಲ ರೀ ಎಲ್ಲ ರೀ, ನಾ ಇಂಥ ಮನೆ ಎಲ್ಲೂ ನೋಡಿದ್ದೇ ಇಲ್ಲ ರೀ. ಏನ್ರಿ ಭಾಳ ಚಂದ ಐತೆ ತಗೋರಿ ಮನೆ, ಎಲ್ಲ ನಶೀಬ್ ನೋಡ್ರಿ ನಿಮ್ದೆಲ್ಲ ಚಲೋ ಮನೆಯಾಗಿರೋ ನಶೀಬ್ ಐತ್ರಿ. ನಾವು ನೋಡ್ರಿ ಇನ್ನು ಎಷ್ಟು ಕಟ್ಟಕ ಆಗ್ವತ್ತು ನಮಗೆ ಮನೆ, ಅಷ್ಟಿನ ತ್ರಾಸ್ದಾಗದೀವಿ. ಎಲ್ಲಕ್ಕೂ ದೇವ್ರ ಕಡೆ ಕೇಳ್ಕೊಂಡು ಬಂದಿರ್ಬೇಕು ಬಿಡ್ರಿ. ಇನ್ನೇನಿಲ್ಲ ಲೆಕ್ಕ ಚೇಂಜ್ ಆಗ್ತೈತೆ ತಗೋ, ಬಾ ಕುಂಡ್ರು. ಸೌಂದರ್ಯ ಸೌಂದರ್ಯ ಮತ್ತು ಐಶು ಬರ್ಲೆ, ಹಾಲ್ದಾಗ ಬಂದೀವಿ ನಾವು, ಬಂದು ಕೂತೀವಿ. ಏನು ಮಾಡತ್ತೀರಿ ಇಬ್ರು? ಬರ್ಲೆ ಒಳಗರಿ ಹೇಳಣ್ಣ, ಯಾಕೆ ಕರ್ದಿ? ಏನು ಬ್ಯಾಸ್ರ ಆಗತ್ತೈತೆ ನೋಡಿ ನಂಗೆ ಮನ್ಯಾಗಿದ್ದಿದ್ದು. ಕಡಿಕ ಅವ್ರ ಅಂಟಿಗೆ ಅಡುಗೆ ಏನೇನು ಮಾಡ್ಬೇಕತ್ತ ಅದನ್ನ ಹೇಳತ್ತಿದ್ನಿ. ಮತ್ತು ಸಂಜೆಗೆ ಅಡುಗೆ ಏನು ಮಾಡಲಿ ನೀವೇ ಹೇಳ್ರಿ. ಈಗಂತೂ ನಾ ಪನ್ನೀರ, ಚಪಾತಿ, ರೈಸ್, ಸಾಂಬಾರ ಹೇಳೇನಿ. ನಿಮಗೆ ಏನಾರು ಸಂಜೆಗೆ ಬೇಕಾಗಿದ್ರೆ ಹೇಳ್ರಿ. ಮತ್ತು ಎಕ್ಸ್ಟ್ರಾ ಎಲ್ಲರಿಗೂ ಒಂದೊಂದು ಗ್ಲಾಸ್ ಮಜ್ಜಿಗೆ ಹೇಳೇನಿ ನೋಡು. ಅಯ್ಯೋ ಹೌದಾ, ಎಲ್ಲ ಅಡುಗೆ ಮಾಡಿಸ್ಬಿಟ್ಟೇನ? ಹೊರಗೆ ಹೋಗ್ಬೇಕಾದ ಪ್ಲ್ಯಾನ್ ಇತ್ತು. ಅಯ್ಯ ಅಣ್ಣ, ಹೊರಗೆ ನಾನು ಬರ್ತಾನೆ, ಮತ್ತು ನಾನು ಬಿಟ್ಟು ಹೋಗಂಗಿಲ್ಲ, ನೀವು ನಾನು ಕರ್ಕೊಂಡು ಹೋಗಬೇಕು. ನೀನು ಬಿಟ್ಟು ಎಲ್ಲಿ ಹೋಗ್ತೈತಿ? ಎಲ್ಲ ಕಡೆ ನೀನು ಕರ್ಕೊಂಡು ಹೋಗ್ತೈತಿ. ಮೊದ್ಲು ಅವ್ವ ಆರ್ಡ್ರ್ ಮಾಡಿ ಹೋಗ್ಯಾಳ, ನೀನು ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕತ್ತ, ಕರ್ಕೊಂಡು ಹೋಗ್ತೈತಿ. ಸೌಂದರ್ಯ ನಿಂದು ಏನೇನು ಪ್ಲ್ಯಾನ್ ಐತಿ ಇವತ್ತು? ಮತ್ತು ಎಲ್ಲೆಲ್ಲಿ ಹೋಗುನು, ಏನೇನು ತಿರುಗಾಡ್ನು, ಏನೇನು ತೊಗೋದೈತಿ ನಿಂದ ಹೇಳಿ. ಮತ್ತು ಎಲ್ಲ ಇವತ್ತು ಮುಗಿಸ್ಬಿಡೋನು, ಮತ್ತು ನಾಳೆ ಒಂದು ಸ್ವಲ್ಪ ತಿರುಗಾಡಕ್ಕೆ ಬರ್ತೈತಿ. ಇವತ್ತು ಏನೇನು ಪ್ಲ್ಯಾನಿಂದ ನಿನ್ನ ಪ್ಲ್ಯಾನ ಫಸ್ಟ್ ಹೇಳ್ಬಿಡ, ಆಮೇಲೆ ಐಶುನ್ ಪ್ಲ್ಯಾನ್ ನೋಡೋನು. ಏನಿಲ್ಲ, ನಂದು ಇವತ್ತು ಡ್ರೆಸ್ ತೊಗೋಬೇಕು. ಫಸ್ಟ್ ಡ್ರೆಸ್ ತೊಗೋಬೇಕು. ಮೇನ್ ನಂಗೆ ಕಾಲೇಜ್ಗೆ ಹೋಗೋಕೆ ಡ್ರೆಸ್ ಬೇಕಾಗ್ಯಾವ. ಡ್ರೆಸ್ ತೊಗೋತನು. ಆಮೇಲೆ ಹೊರಗೆ ಹೋದಾಗ ಅಲ್ಲೇ ಒಂದು ಸ್ವಲ್ಪ ಏನಾರು ತಿಂದು ಬರೋನು ಅಷ್ಟು. ಆಮೇಲೆ ನೀ ಎಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗು. ನಾ ಅಂತೂ ಬರಾಕೆ ರೆಡಿ. ನೀನು ಫಸ್ಟ್ ಮಾತ್ರ ನಂಗೆ ಡ್ರೆಸ್ ಬೇಕು. ಅಣ್ಣ, ನಾನು ಡ್ರೆಸ್ ತೊಗೊಳಕಿದೆ, ನನಗೂ ಡ್ರೆಸ್ ಬೇಕು. ಹ್ಞೂ ಆಯ್ತಾ, ನಿನಗೂ ಡ್ರೆಸ್ ಅದು ಎಲ್ಲ ಕೊಡಿಸ್ತಾನ. ಮತ್ತು ನಿಂದೇನು ಪ್ಲ್ಯಾನ್ ಐತಿ ಹೇಳು. ನಂದೇನಿಲ್ಲಪ್ಪ, ನನಗೂ ಡ್ರೆಸ್ ಕೊಡಿಸು, ನನಗೂ ಹೊರಗೆ ಏನಾರು ತಿನ್ನಿಸು. ನಾ ಒಂದು 2 ದಿನ ಇರಂಗಿಲ್ಲ, 3-4 ದಿನ ಇರಕ್ಕೆ ನೋಡು. ಬೇಡ, ಹೇಳೋದು ಕೇಳು. ನೀನು ಅಲ್ಲೇ ನಿನ್ನ ಕೆಲಸ ಆದ ಇದಾವ, ಮತ್ತು ಅವ್ವ ಅಪ್ಪ ಇಬ್ಬರು ಆಗ್ತಾರು, ಒಬ್ಬರೇ ಅಲ್ಲಿ ಇರ್ಬೇಕಲ್ಲ. ಎಲ್ಲರೂ ಇಲ್ಲೇ ಇದ್ರೆ ಹೆಂಗೆ? ನೀನೇ ಹೋಗಿ, ನಾನೇ ಇಲ್ಲಿರ್ತೇನೆ. ಪೂಜಾ ಮತ್ತು ನಿಂದು ಏನೇನು ಪ್ಲ್ಯಾನ್ ಐತಿ? ನಂದು ಏನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಮನ್ಯಾಗ ಇರ್ತಾನೆ. ನೀವೆಲ್ಲರೂ ಶಾಪಿಂಗ್ ಹೋಗಿ ಬರ್ರಿ. ನಾ ಹಾಸ್ಟೆಲ್ಗೆ ಹೋಗ್ತಾನೆ ವಾಪಸ್. ಹಾಸ್ಟೆಲ್ದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾನೆ. ನಿಮ್ದೆಲ್ಲ ಶಾಪಿಂಗ್ ಮುಗ್ಯಾನ, ಮತ್ತು ಬೇಕಿದ್ರೆ ಮೀಟ್ ಆಗ್ತಾನೆ. ಯಾಕ ನನ್ನ ಜೊತೆ ಶಾಪಿಂಗ್ ಬರಂಗಿಲ್ಲೇನು? ಹಾಂ, ನಾಷ್ಟ ಹೋಗಬೇಕು. ನಾವು 3 ಜನ ಹೋಗಂದು. ನೀನು ಬರೋದಿಲ್ಲ? ಇಲ್ಲ ಹಾಗೇನಿಲ್ಲ, ನೀವು ಹೋಗಿ ಬರ್ರಿ. ಮತ್ತು ನೀವು ಫ್ಯಾಮ್ಲಿ ಎಲ್ಲ ಹೊಂಟಿದಾಗ ನಾ ಏನು ಬರೋದಿಲ್ಲ, ನೀವು ಚಲೋನೂ ಅನ್ಸೋದಿಲ್ಲ ಅದ ನನಗೆ. ನೀವು ಹೋಗಿ ಬರ್ರಿ. ಯಾಕೆ ಸ್ಕೂಲಿಂದ ಕಾಲೇಜ್ ಎಲ್ಲ ನನ್ನ ಜೊತೆನೇ ಇದ್ದ. ಈಗ ನನ್ನ ಫ್ಯಾಮ್ಲಿ ಜೊತೆ ಇದಕ್ಕೆ ಶಾಪಿಂಗ್ ಹೋಗೋಣ ಅಂದ್ರೆ ಒಲ್ಲೆಂತಿ. ಮೊನ್ನೆ ನಾರೇ ನಿಮ್ಮ ಮನೆಯವ್ರ ಜೊತೆ ಎಲ್ಲರ ಜೊತೆ ಟ್ರಿಪ್ಪಿಗೆ ಬಂದಿನ್ಲೆ. ಮತ್ತು ನನಗೆ ಹಂಗೆ ನಿನಗೆ ಹೆಂಗೆ? ನೀನು ಬಾ ಇವತ್ತು ನಮ್ಮ ಜೊತೆ. ಏನು ಊರು ಬಿಟ್ಟು ಊರು ಬಂದೀವಿ, ಮತ್ತು ಎಲ್ಲರೂ ಕೂಡ ತಿರ್ಗಾಡ್ದಿರ್ತೈತಿ. ಬಿಟ್ಕೊಟ್ಟ ನೀವು ಒಬ್ಬಾಕಿ ಹಾಸ್ಟೆಲ್ದಾಗ ಇರೋಕ್ಕೇನು? ಅಯ್ಯ ಪೂಜಾ ಅಕ್ಕ, ಬಾ ನೀನು ನಮ್ಮ ಜೊತೆ. ಅಯ್ಯ ಪೂಜಾ, ನಮ್ಮ ಜೊತೆ ಬಾ, ಏನಾಗೋದಿಲ್ಲ. ನಿನಗೂ ಒಂದು ಸ್ವಲ್ಪ ಚೇಂಜಸ್ ಅನ್ನಿಸ್ತೈತಿ, ಸಿಟಿ ಆಗ್ತೈತಿ. ಸ್ವಲ್ಪ ಈಗ ತಿರುಗಾಡ್ದಂದ್ರೆ ನಿಂಗೆ ಗೊತ್ತಾರೆ ಆಗ್ತೈತಿ ಸಿಟಿ ಹೆಂಗೈತಿ ಏನಾತ. ನಮ್ಮ ಜೊತೆ ಬಾ, ಈಗ ಎಲ್ಲರೂ ಹೊಂಟೀವಿ, ಎಲ್ಲರೂ ಕೂಡ ಹೋಗುನು. ಆಯ್ತು, ಬರ್ತೇನೆ ತಗೋರಿ. ಐಶು, ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ರೂಮ್ದಾಗ. ಇದು ಆಂಟಿ ಅಡುಗೆ ಮಾಡ್ತಾರೋ, ಅಡುಗೆ ಮಾಡಿ ಕೂಡಲೇ ಊಟ ಮಾಡಿ ಹೋಗಕ್ಕೆ ಬರ್ತೈತಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಯಾಕೋ ನಿಂಗೆ ಬ್ಯಾಕ್ ಪೇನ್ ಅನ್ನತ್ತಿದ್ದಿ. ರೆಸ್ಟ್ ಮಾಡ್ರಟ್ಟ. ನಾನು ಹಿಂಗೆ ಹೊರಗೆ ಶಾಪಿಂಗ್ ಕರ್ಕೊಂಡು ಹೋಗ್ನಿಲ್ಲಾರ ಕರ್ಕೊಂಡು ಹೋಗಂಗಿಲ್ಲ ನೋಡು. ಅವ್ವ, ನಿಂದು ಒಳ್ಳೆ ಪ್ಲ್ಯಾನ್ ಐತ್ಲಾ. ನಾ ಮಲ್ಕೊಂಡು ಮೇಲೆ ನಾನು ಬಿಟ್ಟು ಹೋಗೋದು ಪ್ಲ್ಯಾನ್ ಐತೆ ನಿಂದು. ಭಾರಿ ಪ್ಲ್ಯಾನ್ ಮಾಡಿಯಾ. ನಾ ಏನು ಮಕ್ಕೋದೆ ಹೋಗು. ಇಲ್ಲ ಮಕ್ಕೋ, ಒಂದು ಅರ್ಧ ತಾಸರಿ ರೆಸ್ಟ್ ಮಾಡ ಹೋಗುನು. ಎದಕ್ಕಂದ್ರೆ ಭಾಳ ಬೆಳಿಗ್ಗೆನ ಜರ್ನಿ ಮಾಡಿ ಬಂದಿಲ್ಲ, ಭಾಳ ತ್ರಾಸ ಆಗ್ತೈತಿ. ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡು, ಹೋಗುನು. ಮತ್ತು ನಾನು ಬಿಟ್ಟು ಹೋಗಂಗಿಲ್ಲ. ಬಿಟ್ಟು ಹೋದ್ರೆ ಮತ್ತು ನೋಡು ಫುಲ್ ದೊಡ್ಡ ಜಗಳನ ಆಗ್ತೈತಿ. ಬಿಟ್ಟು ಹೋಗಂಗಿಲ್ಲ, ಹೋಗಿ ರೆಸ್ಟರೇ ಮಾಡು. ನೀ ಹೇಳ್ದಂಗೆ ಕೇಳಬೇಕಲ್ಲ ನಾ ಈಗ. ಅಣ್ಣ, ನೀವೊಂದಿಟ ಪೂಜಾಗ ಮನೆ ಅದು ತೋರಿಸು. ಯಾವ್ಯಾವ ರೂಮ ಎಲ್ಲೆಲ್ಲದಾವು, ಹೆಂಗೆ ಏನು ಹಾಲ್ ಅದು ಎಲ್ಲ ತೋರಿಸು. ಒಂದು ಸ್ವಲ್ಪ ಬಾಲ್ಕನಿ ಅದು ತೋರಿಸು ಆಕಿಗೆ. ಆಕಿನೂ ಏನೂ ನೋಡಿಲ್ಲ ಮನೆ ತೋರಿಸು. ನಾ ಅವ್ರ ಆಂಟಿ ಜೊತೆ ಒಂದಿಟ ಅಡುಗೆ ಮನೆ ನಿಲ್ತೀನಿ. ಯಾಕಂದ್ರೆ ಅವ್ರೇನು ಮಾಡ್ತಾರೋ ನನಗೂ ಹೊಸಬ್ರದಾರಲ್ಲ ಗೊತ್ತಿಲ್ಲ. ನಾ ಒಂದಿಟ ಅಡುಗೆ ಮನೆ ನಿಂದಿರ್ತಾನೆ. ನೀವಿಬ್ಬರು ರೂಮ್ ನೋಡಿ ಬರ್ರಿ. ಅಷ್ಟ್ರಾಗ ಅಡಿಗೆ ಆಗಿರ್ತೈತಿ. ಊಟ ಮಾಡಿ ಹೋಗ್ಬಿಡು ನೋಡಣ್ಣ.
ಆಯ್ತಳ ಸರಿ ಹೋಗುನು. ಸೌಂದರ್ಯ ಯಾಕೆ ಎದ್ದು ಹೋದಳು ಗೊತ್ತಾತನ್ರಿ ನಿಮಗೆ? ಹಾಂ ಗೊತ್ತಾರೆ ಆತನ್ರಿ. ಗೊತ್ತಾಗೈತಿ ವಿನಯನ್ ಫೋನ್ ಬರತೈತಿ ಅದಕ್ಕೆ ಎದ್ದೋಗ್ಯಾಳು. ಸೌಂಡ್ ಆಗೈತಿ ನನಗೂ ಗೊತ್ತೈತಿ. ಆಕಿ ವೈಬ್ರೇಟ್ ಮೋಡೊಳಗೆ ಇಟ್ಟಾಳು, ಗೊತ್ತಾಗಂಗಿಲ್ಲ ತಿಳ್ಕೊಂಡಾಳು. ಬಟ್ ಗೊತ್ತಾಗ್ತೈತಿ ಅಲ್ಲ. ಇರ್ಲಿ ಬಿಡ, ಆಕಿಗೂ ಮತ್ತು ಟೈಮ್ ಇಲ್ಲ ಮಾತಾಡ್ಬಳಕ್ಕೆ. ಅದಕ್ಕೆ ಆಕಿ ಐಶುನ್ ಮಲ್ಕೊಳಕ್ಕೆ ಕಳ್ಸಾಳಿ. ಇರ್ಲಿಕ್ಕಂದ್ರೆ ಮಲ್ಕೊಳಕ್ಕೆ ಕಳಿಸ್ತಿದ್ದಿದ್ದಿಲ್ಲ. ಆಕಿನೂ ಶಾನ್ಯ ಅದಾಳ ನಮ್ಮ ಸೌಂದರ್ಯನು. ಬಾ ನಿಂಗೆ ಮನೆ ತೋರಿಸ್ತಾನೆ. ಇದ ಮ್ಯಾಗಿನ ಹಾಲ್ ಇದು. ಸುಮ್ಮ ಯಾರ್ಯಾರ ಗೆಸ್ಟ್ ಜಾಸ್ತಿ ಬಂದಾಗ ಅಲ್ಲೆಷ್ಟು ಕುಂಡ್ರದೇನು, ಮತ್ತು ಇನ್ನೊಂದು ಸ್ವಲ್ಪ ಏನಾರೇ ಪರ್ಸ್ನಲ್ ಮಾತಾಡೋದು ಇದ್ದಾಗ ಇಲ್ಲಿ ಮ್ಯಾಲೆ ಬಂದು ಕೂತ್ ಮಾತಾಡಕತ್ತಂದು ಇದೊಂದು ಮ್ಯಾಲೊಂದು ಹಾಲ್ ಮಾಡೀವಿ. ಬಟ್ ಸ್ವಲ್ಪ ಡಿಫ್ರೆಂಟಿಗೆ ಇರ್ಲಿತ್ತಂದು ಈ ಟೈಪ್ ಮಾಡೀವಿ. ಡಿಫ್ರೆಂಟ ಎಷ್ಟು ಮಸ್ತ್ ಮಾಡೇರಿ. ನಿಮ್ಮ ಮನೆ ನೋಡಕತ್ರ ನನಗೆ ಫುಲ್ ಒಂದು 5 ಸ್ಟಾರ್ ಹೋಟೆಲ್ ನೋಡ್ದಂಗೆ ಫೀಲ್ ಆಗತೈತಿ. ನಾ ಟಿ ವಿ ಒಳಗೆ ಅದು ನೋಡೇನಿಲ್ಲ, ಚಲೋ ಚಲೋ ಹೋಟೆಲ್ದು ವಿಡಿಯೋದು ನೋಡೇನಿ. ಸೇಮ್ ನಿಮ್ಮ ಮನೆ ಹೋಟೆಲ್ ಇದ್ದಂಗೆ ಐತ್ಲಕ್ರಿ. ಏನು ಭಾರಿ ಐತ್ರಿ. ಎಷ್ಟರೇ ಖರ್ಚು ಮಾಡಿ ಮನೆ ಕಟ್ಸೇರಿ ನೀವು? ಅದೆಲ್ಲ ಯಾಕೆ ಬೇಕು ನಿನಗೆ? ಮನೆ ಚಂದ ಐತ್ಲು, ಆರಾಮ. ಮುಂದೆ ನಿಂದ ಮನೆ ಇದು. ಹಾಂ, ನಿಂದ ಎಲ್ಲ ಪ್ರಾಪರ್ಟಿ ಓನರ ನೀನು ಆಗಕ್ಕಿದಿ ಮುಂದೆ. ಅಯ್ಯೋ ರೀ, ಹಂಗೆ ಅನ್ಬೇಡ್ರಿ ನೀವು. ಮದುವೆ ಆದ್ಮೇಲೆ ನೋಡೋಣ. ಈಗ ಅನ್ಗಮಟ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕೆ ನಾನು ನಿನ್ನ ಮದ್ವೆ ಆಗ್ನತ್ ಏನು ಗ್ಯಾರಂಟಿ ಇಲ್ಲ ನಿನಗೆ? ಹಾಂ, ಗ್ಯಾರಂಟಿ ಇಲ್ಲ. ಹಂಗಲ್ಲ ರೀ, ಯಾರು ಕೇಳಿಸ್ಕೊಂಡ್ರೆ ಮತ್ತೆ ಏನಾರ ತಪ್ಪು ತಿಳ್ಕೊಬಾರ್ದು. ಅದಕ್ಕೆ ಹೇಳತ್ತೇನು ರೀ, ಒಂದಿಟ್ಟು ನೀವು ಅರ್ಥ ಮಾಡ್ಕೋರಿ. ನಡಿ ಈಗ ನೆಕ್ಸ್ಟ್ ರೂಮ್ ತೋರಿಸ್ತಾನೆ. ಇದು ಸೌಂದರ್ಯ ಮತ್ತು ಐಶುನ್ ರೂಮ್. ಏನು ರೀ, ಏನು ನೀಟ್ ಇಟ್ಟಾರಿ, ಎಷ್ಟು ಕ್ಲೀನ್ ಇಟ್ಟಾರಿ. ಒಂದು ಚೂರರಿ ಅಲ್ಲಿ ಇಲ್ಲಿ ಗಲೀಜ ಹಂಗೆ ಹಿಂಗೆ ಏನೇನು ಇಲ್ಲ. ಏನು ಮೇಂಟೈನ್ ಮಾಡ್ಯಾರಿ ಮನೆ. ಭಾರಿ ಐತೆ ನೋಡ್ರಿ. ಒಂದು ಸ್ವರ್ಗ ನೋಡ್ದಂಗೆ ಆಗತ್ತೈತ್ರಿ ನನಗರೆ. ಏನಿಲ್ಲ, ರೊಕ್ಕ ಕೊಟ್ಟರೆ ಎಲ್ಲನೂ ಸ್ವಚ್ಛ ಇರ್ತೈತಿ, ಎಲ್ಲನೂ ಕ್ಲೀನೇ ಇರ್ತೈತಿ. ನೀವು ಒಟ್ಟು ವರಿ ಮಾಡ್ಕೋಬೇಡ. ಆರಾಮ್ ಇವತ್ತಿನ ದಿನ ಎಂಜಾಯ್ ಮಾಡು. ಬರೀ ಟೆನ್ಷನ್ ಮಾಡ್ಕೋಬೇಡ, ಆರಾಮ್ ಫೀಲ್ ಮಾಡ್ಕೋ. ಇದು ನಮ್ಮ ಪಪ್ಪ ಮಮ್ಮಿದ ರೂಮ್ ನೋಡ. ಏನು ರೀ, ಈ ರೂಮ್ ಮಾತ್ರ ಭಾರಿ ಐತ್ಲ ರೀ. ಏನು ಲೈಟಿಂಗ್ಸ್ ರೀ, ಏನು ಮಸ್ತ್ ಮಾಡ್ಯಾರ್ರಿ. ನಮ್ಮ ಮನ್ಯಾಗ ಏನಾರೇ ನಮ್ಮ ಅವ್ವ ಅದು ನೋಡ್ರೆ ಮುಗೀತ್ರಿ. ನಾ ಇಲ್ಲಿ ಬಂದಿದ್ದು ಏನಾರೇ ಗೊತ್ತಾದ್ರೆ ಮುಗೀತ್ರಿ. ನಾನು ಜುಪ್ರಿ ಹಿಡ್ಕೊಂಡು ಎಳ್ಕೊಂಡು ಹೊಕ್ಕಾಳ್ರಿ ನಮ್ಮವ್ವ. ರೋಡ್ನ್ಯಾಗ ಉಳ್ಳಾಡ್ಸಿ ಬಡ್ಕೋತ ಕರ್ಕೊಂಡು ಹೋಗ್ಕಾಳ. ಮತ್ತು ಹಂಗೆ ಏನು ಹೋಗಲ್ಲ ನಮ್ಮವ್ವ, ನನಗೆ ಗೊತ್ತೈತಿ. ಇದೇನಾರೇ ನಾ ಬಂದಿದ್ದು ಏನಾರೇ ಗೊತ್ತಾಯ್ತು ಇಲ್ಲೇ, ಅದು ಮತ್ತು ನಿಮ್ಮ ಜೊತೆ ಮಾತಾಡಿದ್ದು ಏನಾರೇ ಗೊತ್ತಾಯ್ತು ಮುಗೀತು. ನಾನು ಮೂಗಿಗೆ ದಾರ ಕಟ್ಟಿ ಎಳ್ಕೊಂಡು ಹೋಗ್ಕಾಳ ನಮ್ಮವ್ವ ರೋಡ್ ಮೇಲೆ. ಏನೂ ಆಗೋದಿಲ್ಲ, ಅಂಜಬೇಡ. ನಿಮ್ಮ ಮನ್ಯಾಗ ಒಪ್ಸೋದ ನನ್ನ ಕೆಲಸ. ನೀ ಯಾಕೆ ಇಟ್ಟಂಜಾತಿ? ನಾವು ಒಪ್ಪಿಸ್ತಾನೆಲ್ಲ, ನೀ ಚಿಂತೆನ ಮಾಡಬೇಡ. ನೋಡು ನಿಮ್ಮ ಮನ್ಯಾಗ ಹೆಂಗೆ ನನಗೆ ಮದುವೆ ಮಾಡಿ ಕೊಡಂಗಿಲ್ಲ ಅಂತಾರೆ. ನಾನು ನೋಡೇ ಬಿಡ್ತೇನೆ. ಇಟ್ಟೆಲ್ಲ ಇದ್ದು ನನಗೆ ಕೊಡಂಗಿಲ್ಲ ಅಂದರೆ ಹೆಂಗೆ? ಮತ್ತು ಇದಕ್ಕಿನ್ನ ಎಂಥವ್ರಿಗೆ ಕೊಡ್ತಾರವ್ರು? ಅಯ್ಯೋ, ಅದು ಅರೇಂಜ್ ಮ್ಯಾರೇಜ್ ಆದ್ರೆ ಬ್ಯಾರೆ ರೀ. ನಮ್ಮ ಮನ್ಯಾಗ ಲವ್ ಮ್ಯಾರೇಜ್ ಅಂದ್ರೆ ಒಟ್ಟು ಸೇರಂಗ ಇಲ್ರಿ, ಒಪ್ಪಂಗೂ ಇಲ್ರಿ. ನನಗಂತೂ ಗೊತ್ತೈತಿ. ಎದಕ್ಕೆ ಆಂಬಲ್ಲಿ ಯಾರೇ ಒಂದು ಈಟ್ ಲವ್ ಮಾಡ್ಯಾರತನೂ ಸುದ್ದಿ ಗೊತ್ತಾತಂದ್ರೆ ನಮ್ಮ ಆಯಿ ನಮ್ಮಪ್ಪ ನಮ್ಮವ್ವ ಉರಿದು ಬೆಂಕಿ ಆಗಿಬಿಡ್ತಾರ್ರಿ. ಆ ನಮ್ಮನೆ ಅದಕ್ಕೆ ಅಂಜಿಗೆ ಬರ್ತೈತ್ರಿ. ಒಂದು ಹುಡುಗರ ಜೊತೆ ನಮಗೆ ಮಾತಾಡಕ್ಕೆ ಬಿಟ್ಟಿಲ್ರಿ ಇಟ್ಟು ದಿನ ಆದರೂ. ಒಟ್ಟ ನಾವು ಯಾರ ಜೊತೆನೂ ಮಾತಾಡಿಲ್ಲ ನೋಡ್ರಿ. ಈಗ ಫಸ್ಟ್ ಟೈಮ್ ರೀ ನಾನು ನಿಮ್ಮ ಜೊತೆ ಮಾತಾಡತ್ತಿದ್ದ. ಅದ್ರಾಗೂ ಮತ್ತು ನಾನು ನಿಮ್ಮನ್ನು ಲವ್ ಮಾಡತ್ತೀನಿ. ನಂಗೆ ಅದು ಒಂದು ಟೆನ್ಷನ್ ಐತ್ರಿ ಈಗ. ಇದು ಯಾರ ರೂಮ್ ಹೇಳ? ಈ ರೂಮ ನನಗೆ ಯಾಕೋ ನಿಮ್ದು ಅನ್ಸತೈತ್ರಿ. ಈ ರೂಮ ನಮ್ದು ಇಬ್ಬರದು. ನಾಳೆ ಮದುವೆ ಆಗೋಣ ನೀ ನನ್ನ ರೂಮ್ದಾಗ ಮಲ್ಕೋಬೇಕು. ಅದಕ್ಕೆ ನಮ್ಮ ಇಬ್ಬರದು ಒಂದು ರೂಮ್. ಅಯ್ಯೋ ರೀ, ಈಗ ಸುಮ್ಮೀರ್ರಿ. ಈಗ್ಯಾಕೆ ಸುಮ್ಮಿರ್ಬೇಕಾ? ಮಾತಾಡೋಕೆ ಏನಾಗ್ತೈತಿ? ನಿಂಗೆ ಏನು ಪ್ರಾಬ್ಲಮ್ ನಂಗೆ ತಿಳಿಯವಾತು. ಯಾರು ಕೇಳಿಸ್ಕೊಂಡ್ರೆ ಏನು ಮಾಡ್ತೀರಿ? ಸುಮ್ಮನೆ ಪ್ರಾಬ್ಲಮ್ ಲಾರಿ. ಮೊದಲೇ ಈಗ ಜಸ್ಟ್ ನಿಮ್ಮ ಜೊತೆ ಮಾತಾಡತ್ತೀನಿ. ಇದು ಒಟ್ಟು ಯಾರು ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಜೊತೆನೂ ಮಾತಾಡೋದು ಬಿಡೋದು ನಂಗೆ ಇಷ್ಟ ಇಲ್ಲ. ನಾವು ಮಾತಾಡುವಾಗ ಯಾರು ಪಟಕ್ನ ರೂಮ್ದಾಗ ಬಂದರೆ ಏನು ಮಾಡ್ತೀರಿ? ಎಷ್ಟು ಸಮಸ್ಯೆ ಆಗ್ತೈತೆ ಗೊತ್ತೇನ್ರಿ? ನೀವು ಸ್ವಲ್ಪ ದೂರ ನಿಂದಿರ್ರಿ. ಎಷ್ಟು ಸಾರಿ ಹೇಳೇನ್ರಿ ನಾ ನಿಮಗೆ? ಅಯ್ಯೋ ಮಾರೈತಿ, ನನ್ನ ರೂಮ್ ಒಳಗೆ ಯಾರೇ ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ಇರಲಾರ್ದೆ ಯಾರೂ ಒಳಗೆ ಬರೋದಿಲ್ಲ. ನೀ ಅದನ್ನು ಚಿಂತೆನ ಮಾಡಬೇಡ. ಒಟ್ಟು ಏನು ವರಿನ ಮಾಡಬೇಡ. ನನ್ನ ರೂಮ್ ಒಳಗೆ ವಿದೌಟ್ ಪರ್ಮಿಷನ್ ಬರೋಕೆ ಹಾಕಿರೋದಂದ್ರೆ ನಿನಗೆ ಒಬ್ಬಕ್ಕಿಗೆ. ನೀ ಯಾವಾಗ ಬೇಕಾದಾಗ ನನ್ನ ರೂಮಿಗೆ ಬರ್ಬೋದು, ಯಾವಾಗ ಬೇಕಾದಾಗ ಹೋಗ್ಬೋದು. ಬಟ್ ಉಳಿದವ್ರು ಎಲ್ಲರೂ ನನ್ನ ರೂಮಿಗೆ ಬರ್ಬೇಕಾದ್ರೆ ನಾನು ಕೇಳೇ ಬರಬೇಕು. ಹಂಗಂತೂ ನಾ ಬರೋಕೆ ಯಾರಿಗೂ ಬಿಡಂಗೂ ಇಲ್ಲ. ನಿನಗೆ ಒಬ್ಬಕ್ಕಿಗೆ ಅದೆಲ್ಲ ರೈಟ್ಸ್ ಇರೋದು. ನಡಿ ಬಾಲ್ಕನಿ ನೋಡಿ ಬರೋಗು. ಏನ್ರಿ ಇಲ್ಲಿಂತ್ರ ನೋಡಕತ್ರ ಇಡೀ ಊರ ಕಾಂದಿರ್ಲಕ್ರಿ. ಏನು ಮಸ್ತ್ ಐತ್ರಿ, ಎಂಥ ಭಾರಿ ಮನೆ ಐತ್ರಿ ನಿಮ್ದು. ಇಲ್ಲಿ ನಿತ್ರ ಇಡೀ ಸ್ವರ್ಗನ ಕಣ್ಣಂಗೆ ಕಾಣ್ತೈತ್ಲ ರೀ.
ಅದಕ್ಕೆ ರೀ ಮೇಡಮ್ಮ ಹಿಂಗೆ ವ್ಯೂ ಬೇಕಂತಂದ ಈ ರೂಮ ನನಗೆ ಹೆಂಗೆ ಬೇಕು ಹಂಗೆ ಕಟ್ಟಿಸ್ಕೊಂಡೇನಿ. ಅದು ಎಷ್ಟು ಸಾರಿ ಎಡ್ತಕೇನು ಗೊತ್ತಾನೆ, ಈ ರೂಮ್ ಕಟ್ಬೇಕಾರ ಭಾಳ ಸರಿ ಎಡ್ತಕೇನು. ನನಗೆ ಹಿಂಗೆ ಇಂಟೀರಿಯರ್ ಬೇಕು, ಹಿಂಗೆ ರೆಡಿ ಆಗಬೇಕು, ಹಂಗೆ ಹಿಂಗೆಲ್ಲ ಹೇಳಿ ಒಂದೆರಡು ಸಾರಿ ಕಟ್ಟಿದ್ದನ್ನು ಒಡಿಸಿ ಮತ್ತೆ ಕಟ್ಸೇನಿ. ಇದಕ್ಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾಗಿತ್ತು. ಸೊ ನಾಳೆ ನನ್ನ ಮದುವೆಗೆ ಬರೋ ಹುಡುಗಿಗೆ ನನಗೆ ಒಂದು ಸೂಪರ್ ಬೆಡ್ರೂಮ್ ಬೇಕಾಗಿತ್ತು ನನಗೆ. ಸೊ ಅದಕ್ಕೆ ಈ ಥರ ಕಟ್ಸೇನಿ. ಹೆಂಗೆ ಅನ್ಸಿದ್ದು ನಿನಗೆ? ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ. ಇಲ್ಲೆಲ್ಲ ನಿಂತು ನೋಡಕತ್ರ ಮಸ್ತ್ ಐತ್ರಿ. ಏನೋ ನಾ ಯಾವುದೋ ಒಂದು ಫಿಲ್ಮ್ದಾಗ ಹೋದಂಗೆ ಫೀಲ್ ಆಗತೈತೆ ನೋಡ್ರಿ ಈಗ. ಅಯ್ಯೋ ನೀವೇನು ಇಲ್ಲೇ ಕೂತಿರ್ಲ, ನಡ್ರಿ ಕೆಳಗೆ ಹೋಗುನು. ಮತ್ತು ಸೌಂದರ್ಯ ಏನಾರು ಅನ್ಕೋತಾಳು, ನಡ್ರಿ ಕೆಳಗೆ ಹೋಗುನು. ಆಕೆ ಏನೂ ಅನ್ಕೋದಿಲ್ಲವ ಮಾರಾಯ್ತಿ, ನಿಂಗೆ ಎಷ್ಟು ಸರಿ ಹೇಳೇನಿ. ಆಕೆ ಏನೂ ಅನ್ಕೋದಿಲ್ಲ. ನೀ ನಾನು ಲವ್ ಮಾಡತ್ತಿ, ಲವ್ವರ್ ಥರ ಬಿಹೇವ್ ಮಾಡು, ನೀ ಸ್ಟ್ರೇಂಜರ್ ಥರ ಬಿಹೇವ್ ಮಾಡತ್ತಿ ನನ್ನ ಜೊತೆ. ಇಲ್ಲ ರೀ, ಮತ್ತೆ ಎಲ್ಲಿ ಪ್ರಾಬ್ಲಮ್ ಮತ್ತಂದ್ರಿ ಅದಕ್ಕೆ ರೀ. ಬರೀ ಕೆಳಗೆ ಹೋಗುನು. ಇಲ್ಲ ಇಲ್ಲೇ ಕೊಂಡ್ರು ಒಂದು ಸ್ವಲ್ಪ. ಪೂಜಾ ನೀವು ಒಟ್ಟ ಯಾರಿಗೂ ಅಂಜಕ್ಕೆ ಹೋಗಬೇಡ, ನಾ ಅದೇ ನಿನ್ನ ಜೊತೆ. ಯು ಡೋಂಟ್ ವರಿ, ಐ ಆಮ್ ವಿತ್ ಯು ಓನ್ಲಿ, ಓಕೆನಾ? ನಾ ಫಸ್ಟ್ ಲವ್ ಮಾಡಿದ ಹುಡುಗಿನೂ ನಾನು ನಿನ್ನ ಮದುವೆ ಆಗ್ತು, ನಿನ್ನ ಮದುವೆ ಆಗ್ಬೇಕಂತಂದು ನಾ ಇಷ್ಟೆಲ್ಲ ಮಾಡತ್ತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಾ ಬಿಸ್ನೆಸ್ ಒಳಗೆ ಒಂದು ದೊಡ್ಡ ಪ್ಲ್ಯಾನ್ ಮಾಡೇನಿ. ಸೊ ಅದು ಕ್ಲಿಕ್ ಆಗ್ತೈತಿ. ಇನ್ನೊಂದು 3 months ಒಳಗೆ ಅದು ಆಲ್ಮೋಸ್ಟ್ ಕ್ಲಿಕ್ ಆಗ್ತೈತಿ. ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ನಂದ ಮದ್ವಿದ ನಿಮ್ಮ ಮನೆಯೊಳಗೆ ಮಾತಾಡಮ್ಮ. ಅಯ್ಯೋ ಇಷ್ಟು ಜಲ್ದಿ ಮದ್ವೆ ಮಠ ಯಾಕೆ ಹೊಂಟೀರಿ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿರಿ. ಇದಕ್ಕೆ ನನ್ನ ಎಜುಕೇಷನ್ ಅರ್ಧ ಆಗ್ತೈತ್ರಿ. 3 months ಅಂದ್ರೆ ಅಷ್ಟೇನು 3 months ಆಗೋದಿಲ್ಲ, ಕರೆಕ್ಟನ್ನು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ. ನಿನ್ನ ಎಜುಕೇಷನು ಮುಗಿತೈತಿ. ಯು ಡೋಂಟ್ ವರಿ ಪೂಜಾ, ನೀ ಏನೂ ಅಂಜಕ್ಕೆ ಹೋಗ್ಬೇಡ. ನಾನು ನಿನ್ನ ಮದುವೆ ಆಗ್ತಾನೆ. ನನ್ನ ಮ್ಯಾಲೆ ನಿಂಗೆ ನಂಬಿಕೆ ಐತಿ ಇಲ್ಲೋ? ಅಯ್ಯೋ ನಂಬಿಕೆ ಐತ್ರಿ. ನೀವು ಮೊದಲು ಕೈ ಬಿಡ್ರಿ. ಯಾರೇ ಬಂದ್ರೆ ಏನು ಮಾಡೋದ್ರಿ? ಕೈ ಬಿಡ್ರಿ ಪ್ಲೀಸ್ ರೀ, ಕೈ ಬಿಡ್ರಿ. ನಾನು ನಿನ್ನ ಮದುವೆ ಆಗೋ ಹುಡುಗ, ನಾನು ನಿನ್ನ ಕೈ ಹಿಡ್ದೇನಿ. ನೀ ಸ್ಟ್ರೇಂಜರ್ ಥರ ಮಾಡಕ್ಕೆ ಹೋಗ್ಬೇಡ. ನಂಗೆ ಇದೆಲ್ಲ ಲೈಕ್ ಆಗೋದಿಲ್ಲ. ನಮ್ಮ ಮನೆ ನೋಡ್ರೆ ನಿಂಗೆ ಏನು ಅನ್ನಿಸ್ತಾ ಪೂಜಾ? ಏನಿಲ್ಲ ರೀ, ಮಸ್ತ್ ಐತ್ರಿ. ನಂಗೆ ಭಾಳ ಲೈಕ್ ಆದ್ ನೋಡ್ರಿ. ಇನ್ನು ನೀ ನನ್ನ ಪ್ರಾಪರ್ಟಿ ಏನೇನೈತಿನೋ ನಿನಗೇನು ಹೇಳಿಲ್ಲ, ನಾ ಹೇಳೋದು ಇಲ್ಲ. ಯಾಕಂದ್ರೆ ನನಗೆ ನೀ ಬೇಕು. ನನಗೆ ನೀ ಅಂದ್ರೆ ಭಾಳ ಇಷ್ಟ. ನನ್ನ ಜೀವನದಾಗ ಈ ಸದ್ಯಕ್ಕೆ ಮೊದಲನೇ ಇಂಪಾರ್ಟೆಂಟ್ ಅಂದ್ರೆ ನನಗೆ. ನೀನು ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ಪೂಜಾ. ನಿಮ್ಮ ಮನೆಯೊಳಗೆ ನಾ ಹೆಂಗಾರೆ ಮಾಡಿ ವಾಪಸ್ ಮದುವೆ ಆಗ್ತಾನೆ. ಯು ಡೋಂಟ್ ವರಿ. ನಮ್ಮ ಮನೆಯೊಳಗಂತೂ ನಮ್ಮ ಪೇರೆಂಟ್ಸ್ ಎಲ್ಲ ಒಪ್ಕೋತಾರೆ. ನಮ್ಮ ಮನೆಯವ್ರದಂತೂ ನೀ ಏನೂ ಚಿಂತೆ ಮಾಡಬೇಡ. ನಿಮ್ಮ ಮನೆಯವ್ರು ಒಪ್ಸೋದು ನನ್ನ ಜವಾಬ್ದಾರಿ, ಓಕೆ? ಯು ಡೋಂಟ್ ವರಿ ಪೂಜಾ. ನಾನೆಲ್ಲ ಪ್ರಾಪರ್ಟಿಗೂ ನೀನೇ ರಾಣಿ ನೋಡ. ನೀನು ಬಿಟ್ಟರೆ ಯಪ್ಪ ನಂಗೆ ಏನೂ ಬೇಡ. ನಂಗೆ ನೀನೇ ಬೇಕು. ನನಗೆ ನನ್ನ ಪ್ರಾಪರ್ಟಿ ಮೇಲೂ ಇಂಟ್ರೆಸ್ಟ್ ಹೋಗತೈತಿ. ಈಗ ನಂಗೆ ನೀ ಬೇಕು ರೀ. ಚಂದಂಗೆ ಬಿಸ್ನೆಸ್ ರನ್ ಮಾಡಿರಿ ಇಬ್ಬರು ಚಂದಂಗೆ. ನಾನು ನಿಮ್ಮ ಮದುವೆ ಆದ್ಮೇಲೆ ಚಲೋ ತಂಗೆ ಬಿಸ್ನೆಸ್ ನೋಡ್ಕೋತಾನೆ. ಇಬ್ಬರು ಕೂಡ ಇನ್ನೂ ಜಾಸ್ತಿ ಪ್ರಾಪರ್ಟಿ ಮಾಡೋನು. ಸುಮ್ಮನೆ ಹಾಳು ಮಾಡೋದು ಬೇಡ. ಎಲ್ಲನೂ ನಮ್ದೇನೂ ಇಲ್ಲ, ನನಗೆ ಗೊತ್ತೈತಿ. ಇರ್ಲಾರ್ದವ್ರ ಕಷ್ಟ ಏನು ಅನ್ನೋದು. ಇದ್ದವ್ರು ನೀವು ಭಾಳ ಎಂಜಾಯ್ ಮಾಡೋಕೆ ಹೋಗ್ಬೇಡ್ರಿ. ಇದ್ದಿದ್ದು ಉಳಿಸ್ಕೊರಿ. ಎಂಜಾಯ್ ಮಾಡಿರಿ, ನಾ ಬೇಡ ಅನ್ನಂಗಿಲ್ಲ. ಹೆಂಗೆ ಎಂಜಾಯ್ ಮಾಡ್ಬೇಕು ಅಷ್ಟೇ ಎಂಜಾಯ್ ಮಾಡಿರಿ. ಇದ್ದಿದ್ದು ಉಳಿಸ್ಕೊಂಡು ಕಾಯ್ಕೊಂಡು ಹೋಗ್ರಿ. ನಾಳೆ ನಮ್ಮ ಮಕ್ಕಳಿಗೆಲ್ಲ ಬೇಕಿರಲೇ. ಮಕ್ಕಳಿಗೆಲ್ಲ ಮಾಡಿಡೋನು ಪೂಜಾ. ಯು ಡೋಂಟ್ ವರಿ. ಅಣ್ಣ ನಾನು ಒಳಗೆ ಬರಬೇಕು. ನೋಡಿ ನಾನು ಹೇಳಿದ್ನಿಲ್ಲ ನಿನಗೆ, ನನ್ನ ರೂಮ್ ಒಳಗೆ ಬರ್ಬೇಕಾರೆ ಎಲ್ಲ ಪರ್ಮಿಷನ್ ತೊಗೊಂಡು ಬರ್ತಾರತ್ತಂದು. ನೋಡಿ ಈಗ ಪ್ರೂಫ್ ಅದು ಕ್ಲಿಯರ್ ಆತ್ಲಾ ನಿನಗೆ? ಹಾಂ ಬಾ ಐಶು, ಒಳಗಡೆ ಬಾ. ಅಯ್ಯೋ ಕೈ ಬೇಡ್ರಿ. ಇವಾಗ್ಲದು ಐಶ್ ಬಂದ್ರೆ ಕೈ ಬೇಡ್ರಿ. ಅಣ್ಣ ಏನು ಮಾಡ್ತಿದ್ದೀರಾ? ನೀವಿಬ್ರು ಇಲ್ಲೇ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ನಿನ್ನ ರೂಮ್ಗೆ ಹೋಗಿದ್ವಿ. ನಿನ್ನ ರೂಮಲ್ಲಿ ನೀನು ಮಲ್ಕೊಂಡಿದ್ದೆ. ಅದಕ್ಕೆ ನಾವು ಸುಮ್ಮನೆ ನನ್ನ ರೂಮ್ನ ಮತ್ತು ಅಪ್ಪ ಅಮ್ಮನ ರೂಮ್ ಹಾಲ್ ಎಲ್ಲ ತೋರಿಸ್ಕೊಂಡು ಬಂದು ಇಲ್ಲಿ ಇವಾಗ ಜಸ್ಟ್ ಬಂದು ಕೂತ್ಕೊಂಡ್ವಿ. ನೀನು ಅಷ್ಟರಲ್ಲಿ ಬಂದುಬಿಟ್ಟೆ. ಇದು ಸೌಂದರ್ಯನೂ ಇದ್ಲು ಇಲ್ಲಿವರೆಗೂ ನಮ್ಮ ಜೊತೆ. ಇವಾಗ ಸೌಂದರ್ಯ ಅವ್ರು ಕಿಚನ್ಗೆ ಹೋಗ್ತೀನಿ ಅಂತ ಹೋದ್ಲು. ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನೋಡು. ಸರಿ ಅಣ್ಣ, ನೀವಿಬ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ದು ಓಕೆ. ಬಟ್ ನೀನು ಏನಕ್ಕೆ ಪೂಜಾನ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ಯಾ ಅಂತಾನೆ ಗೊತ್ತಾಗಲಿಲ್ಲ. ಅಯ್ಯೋ ಅವ್ರೇ ನನ್ನ ಕೈ ಹಿಡ್ಕೊಂಡಿರಲಿಲ್ಲ. ಐಶು ನೀನೇನೇನೋ ಅನ್ಕೋಬೇಡ. ನಾನು ನೋಡಿದೆ ಪೂಜಾ ಅಕ್ಕ, ನನ್ನನ್ನು ನಿನ್ನ ಕೈ ಹಿಡ್ಕೊಂಡು ಕೂತ್ಕೊಂಡಿರೋದನ್ನು ನಾನು ನೋಡಿದೆ. ನಾನು ನೋಡಿನೇ ಮಾತಾಡ್ತಾ ಇರೋದು, ಸುಮ್ಮನೆ ಮಾತಾಡ್ತಾ ಇಲ್ಲ. ಅಯ್ಯೋ ಐಶು ನನ್ನ ಕೈ ಹಿಡ್ಕೊಂಡಿರಲಿಲ್ಲ ಕಣೆ. ನಾನು ಕೌಂಟ್ ಮಾಡ್ತಾ ಇದ್ದೆ, ನಮ್ಮದು ಬಿಸ್ನೆಸ್ದು ಕೌಂಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದೆ. ಅದನ್ನೇ ನೀನೇನೇನೋ ಅನ್ಕೋಬೇಡ. ಇನ್ನೂ ಚಿಕ್ಕೋಳು, ಈ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡ ಐಶು ನೀನು. ಅಣ್ಣ ನಾನೇನು ಥಿಂಕ್ ಮಾಡ್ತಾ ಇಲ್ಲ. ನೀನು ಕೈ ಹಿಡ್ದಿರೋದನ್ನ ನಾನು ನೋಡಿ ಕೇಳಿದೆ. ಹೌದಾ ನೀನು ಕೌಂಟ್ ಮಾಡ್ತಾ ಇದ್ದ? ಆಯಿತು ಪರವಾಗಿಲ್ಲ. ಬಟ್ ನನಗೇನು ಗೊತ್ತು ನಾನು ನಿನ್ನ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ. ಸಡನ್ನಾಗಿ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು, ಅದಕ್ಕೆ ಹಂಗೆ ಹೇಳಿದ್ದು ನಾನು. ಇಲ್ಲ ಹಾಗೇನಿಲ್ಲ, ನಾನು ಕೌಂಟ್ ಮಾಡ್ತಾ ಇದ್ದೆ. ಅವಳು ಏನು ಮಾಡ್ತಾ ಇದ್ಲಂದರೆ ಈಗ ಅವಳು ಕೌಂಟ್ ಮಾಡ್ತಾ ಇದ್ಲು. ಏನಕ್ಕಂದ್ರೆ ಕನ್ಫ್ಯೂಸ್ ಆಗ್ತಾ ಇತ್ತು. ನನ್ನ ಮೊಬೈಲ್ ಇಲ್ಲ ಅಲ್ಲ, ಕೆಳಗಡೆ ಬಿಟ್ಟು ಬಂದಿದ್ದೀನಿ. ಸೊ ಕೈಯಲ್ಲಿ ಬೆರಳಿಂದ ಎಣಿಸ್ಕೊಂಡು ಕೌಂಟ್ ಮಾಡ್ತಾ ಇದ್ವಿ. ಸೊ ಅಷ್ಟರಲ್ಲಿ ನೀನು ಬಂದೆ ನೋಡು. ಜಸ್ಟ್ ಇವಾಗಲೂ ಸೌಂದರ್ಯ ಕೆಳಗಡೆ ಹೋಗಿದ್ದು.
ಇರಲಿ ಅಣ್ಣ ಬನ್ನಿ ಹೋಗೋಣ, ಶಾಪಿಂಗ್ ಹೋಗೋಣ. ಏನು ನಂಗೆ ಅರ್ಧ ಗಂಟೆ ಅಂತ ಹೇಳಿ 1 ಗಂಟೆ ಆಯಿತು ನಾನು ಮಲ್ಕೊಂಡು. ನೀವು ನನ್ನ ಬಿಟ್ಟು ಹೋಗ್ತೀರಾ ಅಂತ ನಾನು ಬೇಗ ಬಂದುಬಿಟ್ಟೆ. ಹೋಗೋಣ ನಡೀರಿ ಬೇಗ ಶಾಪಿಂಗ್ ಹೋಗೋಣ. ಚೆನ್ನಾಗಿರೋ ಬಟ್ಟೆ ಕೊಡಿಸು ನನಗೆ. ಅಯ್ಯೋ ನನ್ನ ಮುದ್ದು ತಂಗಿ ಇವತ್ತು ಏನೇನು ಕೇಳ್ತಾಳೆ ಎಲ್ಲ ಕೊಡಿಸ್ಬಿಡ್ತೀನಿ. ಪೂಜಾ ಅಕ್ಕ ನಿನ್ನ ಸೌಂದರ್ಯನ ರೂಮ್ಗೆ ಹೋಗು, ಫ್ರೆಶ್ ಅಪ್ ಆಗಿ ಬಂದುಬಿಡು. ಸರಿ ಐಶು. ಅಲ್ಲ ಅಣ್ಣ ನೀನು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ನಿಜ ಹೇಳು ನನ್ನ ಮುಂದೆನೇ ಸುಳ್ಳು ಹೇಳ್ತಾ ಇದೆಯಲ್ಲ, ನಿಜ ಹೇಳು. ನಾನೇನು ಹೇಳಲ್ಲ ನಿಂಗೆ, ನಿಜ ಹೇಳು. ಇಲ್ಲ ಕಣೆ, ನನ್ನ ಕೈ ಏನು ಹಿಡ್ಕೊಂಡು ಕೂತ್ಕೊಂಡಿರ್ಲಿಲ್ಲ, ನೀನು ಹಾಗೆ ಅನ್ಕೋಬೇಡ. ಏನೂ ಇಲ್ಲ ಬಿಡು. ಇಲ್ಲ ನಾನು ಅಮ್ಮನಿಗೆ ಹೇಳ್ತೀನಿ ಇರು, ನೀನು ಹೀಗೆ ಮಾಡಿದೆ ಅಂತ ಹೇಳೇ ಬಿಡ್ತೀನಿ ನೀನು ನಿಜ ಒಪ್ಕೊಳ್ಳಿಲ್ಲ ಅಂದರೆ. ಅಯ್ಯೋ ಐಶು ಆ ಥರ ಏನೂ ಇಲ್ವೇ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಡಿ ಬೇಗ ರೆಡಿ ಆಗೋಗು, ಹೋಗೋಣ. ಫ್ರೆಶ್ ಆಗು ಒಂದು ಸ್ವಲ್ಪ, ಹೋಗು. ಕಣೋ ನನ್ನ ಟೈಮ್ ಬರಲಿ ಅವಾಗ ಮಾಡ್ತೀನಿ, ನಿನಗೆ ಕರೆಕ್ಟಾಗಿ ಮಾಡ್ತೀನಿ. ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಆಯಿತು, ನಿನ್ನ ಟೈಮ್ ಬರೋಷ್ಟರಲ್ಲಿ ಏನೇನೋ ಆಗಿ ಹೋಗಿರುತ್ತೆ ಬಿಡು. ಓಕೆ, ನೀನು ರೆಡಿ ಆಗಿ ಬೇಗ ಹೋಗು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಯ್ಯೋ ಅನೂಪ್, ನಾನು ಹೇಳಿದ್ನಲ್ಲ ಕೈ ಹಿಡ್ಕೊಂಡು ಕೂತ್ಕೋಬೇಡ, ಯಾರಾದರೂ ನೋಡಿದರೆ ಏನಾದರೂ ಅನ್ಕೋತಾರೆ ಅಂತ. ಇವಾಗ ನೋಡು ಐಶು ಚಿಕ್ಕವಳು, ಅವಳ ಮುಂದೆ ಹಿಂಗೆ ಚೆನ್ನಾಗಿರಲ್ಲ ಅನೂಪ್. ಅಟ್ಲೀಸ್ಟ್ ಅವಳು ಬಂದ ತಕ್ಷಣ ಆದರೂ ಕೈ ಬಿಡಬೇಕಲ್ಲ. ಏನು ನೀನು ಈ ಥರ ಮಾಡಿದರೆ, ಅವಳು ಏನಾದರೂ ನಿಮ್ಮ ಅಮ್ಮನ ಮುಂದೆ ಹೇಳಿದರೆ ಏನು ಮಾಡೋದು ಇವಾಗ? ಅವಳು ಏನು ಹೇಳಲ್ಲ ಬಿಡು ಪೂಜಾ, ನೀನು ಏನು ವರಿ ಮಾಡ್ಕೋಬೇಡ. ಇವಾಗ ಸೌಂದರ್ಯನ ಹತ್ರನೂ ಹೋಗಿ ಹೇಳ್ತಾಳೆ. ಇವಾಗ ನಂಗೆ ಅದೇ ಅನಿಸ್ತಾ ಇದೆ, ಸೌಂದರ್ಯನ ಹತ್ರನೂ ಹೇಳ್ತಾಳೆ ಅಂತ ಅನಿಸ್ತಾ ಇದೆ. ಹೇಳಿದರೆ ಹೇಳಿ ಬಿಡು, ಏನಕ್ಕೆ ಹೇಳಿ. ಸೌಂದರ್ಯ ನಮಗೇನು ಮಾಡಲ್ಲ, ಏನು ಅನ್ಕೊಳ್ಳಲ್ಲ, ಯು ಡೋಂಟ್ ವರಿ. ಇಲ್ಲ ಅನೂಪ್, ಐಶು ಏನಾದರೂ ನಾನು ನಿನ್ನ ಪ್ರಾಪರ್ಟಿಗೋಸ್ಕರ ಲವ್ ಮಾಡ್ತಾ ಇದ್ದೀನಿ ಆ ಥರ ಏನಾದರೂ ತಿಳ್ಕೊಂಡ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ? ಅವಳಿಗೆ ಗೊತ್ತು ನಮ್ಮ ಹತ್ರ ಏನೂ ಇಲ್ಲ ಅಂತ, ಅವಳಿಗೆಲ್ಲ ಗೊತ್ತು. ಇವಾಗ ನಾನು ಲವ್ ಮಾಡ್ತಾ ಇರೋದು ಅವಳಿಗೆ ಗೊತ್ತಾದರೆ ಅವಳು ನಿಜವಾಗ್ಲೂ ಹಂಗೆ ತಿಳ್ಕೊತಾಳೆ, ಇವಳು ನಮ್ಮ ಪ್ರಾಪರ್ಟಿ ನೋಡಿನೇ ನಮ್ಮಣ್ಣನ ಲವ್ ಮಾಡ್ತಾ ಇದ್ದಾಳೆ ಅಂತ. ಯಾರಾದರೂ ಏನಾದರೂ ತಿಳ್ಕೊಳ್ಳಿ ಪೂಜಾ, ನಾನು ನಿನ್ನ ಇಷ್ಟಪಟ್ಟಿದ್ದೀನಿ. ನಾನು ನಿನಗೆ ಇಷ್ಟಪಟ್ಟು ನಾನು ನಿನ್ನೆ ಮದುವೆ ಆಗಬೇಕು ಅಂತ ನಾನು ನಿನಗೆ ಪ್ರಪೋಸ್ ಮಾಡಿದ ಮೊದಲೇ ಹುಡುಗಿ ನೀನು ಯಾರ್ದು ಯೋಚನೆ ಮಾಡಬೇಡ. ನನ್ನ ಲವ್ಗೆ ಯಾರ್ದು ಅಡ್ಡಿ ಬರಲ್ಲ, ಯು ಡೋಂಟ್ ವರಿ. ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಇಲ್ಲ ರೀ, ಅವಳು ಚಿಕ್ಕವಳಲ್ಲ, ಅವಳ ಮುಂದೆ ಆ ಥರ ಚೆನ್ನಾಗಿರಲ್ಲ ಅಂತ ನಾನು ಹೇಳಿದಷ್ಟೇ. ನನಗೂ ನೀವಂದರೆ ಇಷ್ಟನೇ ಅಲ್ವಾ? ನೀವು ಏನಕ್ಕೆ ಈ ಥರ ಮಾತಾಡ್ತಿರೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಚಿಕ್ಕವ್ರ ಮುಂದೇನಾದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅಯ್ಯೋ ನಾನು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ, ಅಷ್ಟಕ್ಕೆ ಈ ಥರ ಮಾಡ್ತಾ ಇದೆಯಾ? ನನಗೆ ಅಷ್ಟು ರೈಟ್ಸ್ ಇಲ್ವಾ ನಿನ್ನ ಮೇಲೆ? ರೈಟ್ಸ್ ಇದೆಯಾ ಅನೂಪ್? ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ಆಯ್ತಮ್ಮ ಆಯಿತು, ನನಗೆ ನೀನು ಬೇಕಲ್ಲ, ನಾನೇ ನಿನ್ನ ಅರ್ಥ ಮಾಡ್ಕೋತೀನಿ, ಓಕೆನಾ? ಹಾಗಲ್ಲ ಅನೂಪ್, ಅರ್ಥ ಮಾಡ್ಕೊ ಅಂದರೆ ಏನು ಗೊತ್ತಾ, ನಾನು ಹೇಗೆ ಹೇಳಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡಿ, ಓಕೆನಾ? ನಾನು ಸೌಂದರ್ಯ ರೂಮ್ಗೆ ಹೋಗಿ ಫ್ರೆಶ್ ಹಾಕ್ಕೊಂಡು ಬರ್ತೀನಿ. ನೀವು ಅಷ್ಟರಲ್ಲಿ ನೀವು ಫ್ರೆಶ್ ಆಗಿ ನೀವು ಕೆಳಗಡೆ ಹೋಗಿರಿ. ಎಲ್ಲರೂ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಮಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಲವ್ ಸ್ಟೋರಿ ಹೇಗಿದೆ ಅಂತ ಹೇಳಿ. ಮತ್ತು ಏನು ಗೊತ್ತಾ, ನೀವೆಲ್ಲರೂ ನಮ್ಮ ಲವ್ ಸ್ಟೋರಿಗೆ ನಮ್ಮ ಲವ್ಗೆ ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ಒಪ್ಪಲಿಲ್ಲ ಅಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮನೇಲಿ ಒಪ್ಪಿಸಿ ಪ್ಲೀಸ್.